ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಮದುವೆ ಜೀವನದಲ್ಲಿ ಅಭದ್ರತೆ ಸೂಚಿಸುವಂತ ಒಂದು ಯೋಗ ಯಾವ ಥರ ಉಂಟಾಗುತ್ತೆ ಜಾತಕದಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮದುವೆ ಜೀವನದಲ್ಲಿ ಅಭದ್ರತೆ ಅಂದರೆ ಅಸುರಕ್ಷಿತ ಭಾವನೆ ಈ ಥರ ಒಂದು ಕಾಂಬಿನೇಷನ್ ಇದ್ದರೆ ನಿಮ್ಮ ಮದುವೆ ಜೀವನದಲ್ಲಿ ತುಂಬ ಒಂದು ಅಸುರಕ್ಷಿತ ಅಥವಾ ಅಭದ್ರತೆ ಜೀವನವನ್ನು ನಿರ್ವಹಿಸ್ಬೋದು. ಅದು ಯಾವ ಥರ ಅಂತ ತಿಳ್ಕೊಳ್ಳೋಣ. ಉದಾಹರಣೆಗೆ 7ನೇ ಮನೆಯಲ್ಲಿ ಏನಾದರೂ ರಾಹು ದುರ್ಬಲ ಚಂದ್ರನೊಂದಿಗಿದ್ದರೆ, ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ. ಇದು ಒಂದೇ ಮನೆ, 7ನೇ ಮನೆಯಲ್ಲಿ 1, 2, 3, 4, 5, 6, 7. ಇಲ್ಲಿ ಏನಾದರೂ ರಾಹು ಇದ್ದು ಜೊತೆಗೆ ಚಂದ್ರ ಇದ್ರೆ, ತುಂಬ ಒಂದು ವೀಕ್ ಆಗಿರೋಂಥ ಚಂದ್ರ ಇದ್ರೆ ನಿಮಗೆ ಜೀವನದಲ್ಲಿ ಮದುವೆ ಜೀವನದಲ್ಲಿ ಅಭದ್ರತೆ ಕೊಡ್ತದೆ. ಏನೋ ಒಂಥರ ಭಯ ಇರ್ತದೆ, ಗೀಳು ಇರ್ತದೆ, ಸಂಗತಿ ಬಗ್ಗೆ ಭಯ ಇರ್ತದೆ, ಮತ್ತು ಸಂಗತಿ ಬಗ್ಗೆ ಅಪನಂಬಿಕೆ ಬರ್ಬೋದು. 7ನೇ ಮನೆಯಲ್ಲಿ ರಾಹು ಮತ್ತು ಚಂದ್ರ ಇದ್ದರೆ ಸಂಗತಿ ಬಗ್ಗೆ ತುಂಬ ಅಪನಂಬಿಕೆ ಬರ್ಬೋದು, ತುಂಬ ಒಂದು ಭಯ ಕೂಡ ಇರ್ತದೆ. ಸೆಕೆಂಡ್, ಚಂದ್ರ ರಾಹು ಕಾಂಬಿನೇಷನ್ 1, 4, 7, 12 ಮನೆಯಲ್ಲಿದ್ದರೆ, ಇಲ್ಲಿ ಚಂದ್ರ ರಾಹು ಕಾಂಬಿನೇಷನ್ ಲಗ್ನದಲ್ಲಿದ್ದರೆ, 4ನೇ ಮನೆಯಲ್ಲಿ ಚಂದ್ರ ರಾಹು ಕಾಂಬಿನೇಷನ್ ಇದ್ದರೆ, 7ನೇ ಮನೆಯಲ್ಲಿ ಏನಾದರೂ ಚಂದ್ರ ರಾಹು ಕಾಂಬಿನೇಷನ್ ಇದ್ದರೆ, 12ನೇ ಮನೆಯಲ್ಲಿ ಏನಾದರೂ ಚಂದ್ರ ರಾಹು ಕಾಂಬಿನೇಷನ್ ಇದ್ದರೆ ಇವರಿಗೆ ಭಾವನಾತ್ಮಕವಾದಂಥ ಒಂದು ಆತಂಕ ಆಗ್ಬೋದು ಸಂಗತಿ ಬಗ್ಗೆ, ಮತ್ತು ಸಂಗತಿಯ ಬಗ್ಗೆ ಅನುಮಾನ ಪಡ್ಬೋದು. ಅತಿಯಾದ ಒಂದು ಸ್ವಾಧೀನತೆ ಕೂಡ ಇರ್ತದೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಅಂತ ಹೇಳಿದ್ರೆ, ರಾಹು ನಕ್ಷತ್ರದಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ, ಅಂದರೆ ಆದ್ರ, ಸ್ವಾತಿ ಮತ್ತು ಶತಭಿಷ ನಕ್ಷತ್ರದಲ್ಲಿ ಏನಾದರೂ ಚಂದ್ರ ಇದ್ದರೆ, ಉದಾಹರಣೆಗೆ ಇಲ್ಲಿ ಆದ್ರ ನಕ್ಷತ್ರದಲ್ಲಿ ಏನಾದರೂ ಚಂದ್ರ ಇದ್ದರೆ, ಆಮೇಲೆ ಸ್ವಾತಿ ನಕ್ಷತ್ರದಲ್ಲಿ ಏನಾದರೂ ಚಂದ್ರ ಇದ್ದರೆ, ಶತಭಿಷ ನಕ್ಷತ್ರದಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ ಏನಾಗ್ತಂದ್ರೆ ಅವರಿಗೆ ತೀವ್ರವಾದ ಬಾಂಧವ್ಯ, ಅಂದರೆ ಸಂಗತಿಯ ಕ್ರಿಯೆ ಬಗ್ಗೆ ಅತಿಯಾದ ಥಿಂಕ್ ಮಾಡೋದು, ಸಂಗತಿಯ ಬಗ್ಗೆನ ಅತಿಯಾಗಿ ಥಿಂಕ್ ಮಾಡ್ತಾರೆ ಇವರು. ರಾಹು ನಕ್ಷತ್ರದಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ, ಅಂದರೆ ಆದ್ರ, ಸ್ವಾತಿ, ಶತಭಿಷ ನಕ್ಷತ್ರದಲ್ಲಿ ಚಂದ್ರ ಇದ್ದರೆ ಸಂಗತಿಯ ಕ್ರಿಯೆ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತಾರೆ ಅವರು. ಅನುಮಾನ ಪ್ರವೃತ್ತಿ ಕೂಡ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ರಾಹು ಮತ್ತು ಶನಿಯಿಂದ ಪೀಡಿತ ಚಂದ್ರ. ಇಲ್ಲಿ ಚಂದ್ರಗ್ರಹ ಏನಾದರೂ ರಾಹು ಜೊತೆ ಇದ್ದರೆ ಅಥವಾ ಶನಿ ಜೊತೆ ಇದ್ದರೆ, ಚಂದ್ರಗ್ರಹ ಏನಾದರೂ ರಾಹು ಮತ್ತು ಶನಿಯಿಂದ ಪೀಡಿತ ಆದರೂ ಕೂಡ ಅವರಿಗೆ ಭಾವನಾತ್ಮಕವಾದಂಥದ್ದು ಗಾಯ ಆಗ್ಬೋದು, ಇಮೋಷನಲ್ ಆಗಿ ಅಭದ್ರತೆ ಆಗ್ಬೋದು, ಈ ಥರ ಎಲ್ಲ ಆಗೋ ಚಾನ್ಸ್ ಇರ್ತದೆ. ಈ ಥರ ನಾನು ಹೇಳಿರುವಂಥ ಒಂದು ಕಾಂಬಿನೇಷನ್ ಇದ್ದರೆ ಅವರಿಗೆ ಮದುವೆ ಜೀವನದಲ್ಲಿ ಅಭದ್ರತೆ ಕಾಡ್ಬೋದು. ನಿಮಗೆ ಜಾತಕ ಶ್ರಮ ಆಗಬೇಕು. ನಮ್ಮದು ಹೊರ ಸಂಖ್ಯೆ 70 906 37 934 ಈ ನಂಬರಿಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ. ಇದು ಮದುವೆ ಜೀವನದಲ್ಲಿ ಅಭದ್ರತೆ ಕೊಡುವಂಥ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನೊಂದ್ಸಲ ಡೀಟೇಲ್ ಹೇಳ್ತೀನಿ ನೋಡಿ. 7ನೇ ಮನೆಯಲ್ಲಿ ಏನಾದರೂ ರಾಹುಗ್ರಹ ದುರ್ಬಲವಾಗಿದ್ದರೆ ಚಂದ್ರನೊಂದಿಗೆ, ಚಂದ್ರ ಮತ್ತು ರಾಹು ಕಾಂಬಿನೇಷನ್ 1, 4, 7, 12 ಮನೆಯಲ್ಲಿದ್ದರೆ, ರಾಹು ನಕ್ಷತ್ರದಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ, ರಾಹು ಮತ್ತು ಶನಿಯಿಂದ ಪೀಡಿತ ಚಂದ್ರ ಇದ್ದರೆ ಕೂಡ ಅವರಿಗೆ ಮದುವೆ ಜೀವನದಲ್ಲಿ ಅಭದ್ರತೆ ಭಾವನೆ ಕೊಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ತಿಳಿಸಿಕೊಂಡು ನಮಸ್ಕಾರ.